ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇನ್ನ ಕೆಲ್ಸಕ್ಕೆ ಹೋಗ್ಲಿಲ್ವಾ? ಆಫೀಸಿಗೆ ರಜೆನಾ? ಬಂದ್ಯಾ ಮರ್ಲಿ? ಆಫೀಸಿಗೆ ರಜಾ ಅಲ್ಲ ಮಲ್ಲಿ, ನಾನೇ ರಜಾ ಹಾಕಿದ್ದು. ಎಷ್ಟು ಅಂತ ದುಡಿಯೋಕ್ಕಾಗುತ್ತೆ ಒಬ್ಬನೇ? ನಾವೇನು ಕತ್ತೆಗಳ ಮನುಷ್ಯರಲ್ವಾ? ಬರೀ ಕೆಲಸ 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 ಆಯ್ತು ಅಲ್ಲ ಮಲ್ಲಿ. ಕಟ್ಕೊಂಡು ಹೆಂಡ್ತಿಗೆ ಟೈಮ್ ಕೊಡೋಕ್ಕಾಗ್ತಿರೋದು ಒಂದು ಕೆಲಸನ. ನಿನಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ ಅನ್ನೋ ನೋವು ನನ್ನ ಮನಸ್ಸಲ್ಲಿ ಎಷ್ಟು ಕಾಡುತ್ತೆ ಗೊತ್ತಾ ಮಲ್ಲಿ. ಆದರೆ ಯಾವತ್ತು ನಾನು ಅದನ್ನು ತೋರಿಸ್ಕೊಳ್ಳೋದಾಗ್ಲಿ ಹೇಳ್ಕೊಳ್ಳೋದಾಗ್ಲಿ ಮಾಡಲಿಲ್ಲ. ಯಾಕಂದರೆ ಅದರಿಂದ ನೀನು ನೋವು ಪಡ್ತೀಯ ಅಂತ. ಎಲ್ಲ ಗೊತ್ತೈತೆ ಬಿಡ್ರಿ, ನೀವಾಗ ಬಿಡೋರಿಲ್ಲ, ನಾ ಸುತ್ಕೊಳ್ಳೋಕೆ ರೆಡಿ ಇಲ್ಲ. ನಿಂಗೆ ಇನ್ನೊಂದು ವಿಚಾರ ಗೊತ್ತಾ ಮಲ್ಲಿ, ನಾನು ನಿನ್ನ ಎದುರುಗಡೆ ಇಲ್ಲದೆ ಹೋದ್ರೂ ನನ್ನ ಮನಸ್ಸು ಯಾವಾಗಲೂ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿರುತ್ತೆ. ಎಷ್ಟೇ ಆಗಲಿ ನಾನು ನಿನ್ನ ಪ್ರೀತಿ ಗಂಡ ಆ್ಯಂಡ್ ನೀನು ನನ್ನ ಪ್ರೀತಿ ಹೆಂಡ್ತಿ ಅಲ್ವಾ ಮಲ್ಲಿ. ಇದೆಲ್ಲದ್ರ ಮಧ್ಯೆ ನನಗೆ ಕಾಡೋ ಒಂದೇ ಒಂದು ಬೇಜಾರು ಏನು ಗೊತ್ತಾ ಮಲ್ಲಿ, ನನ್ನ ಕೈಯಾರ ನಾನೇ ನಮ್ಮ ಮಗು, ನಮ್ಮ ಕೂಸಿನ ಸಾವು ಕಾರಣ ಆಗ್ಬಿಟ್ನಲ್ಲ ಅಂತ. ಎಷ್ಟ್ರೀ ನಾಟಕ ಆಡ್ತೀರಾ? ಅನ್ಯಾಯವಾಗಿ ಏನು ತಪ್ಪು ಮಾಡಿದಾರೋ ಆ ಮಗು ಹೋಯ್ತಾ ನಮ್ಮಲ್ಲಿ. ಐ ಆಮ್ ಸಾರಿ. ಆ ವಿಷಯನ ಬಿಟ್ಟಾಕು. ನೀನು ಮನ್ಸಲ್ಲಿ ಅದ್ರ ಬಗ್ಗೆ ಬೇಜಾರು ಮಾಡ್ಕೊಬೇಡ ಪ್ಲೀಸ್. ಐ ಆಮ್ ಸಾರಿ. ಆದರೆ ನಿನಗೆಷ್ಟೆಲ್ಲ ನೋವು ಕೊಟ್ಟೆ ಬಲ್ಲಿ, ಮಾಡಬಾರ್ದು ತಪ್ಪೆಲ್ಲ ಮಾಡಿದೆ, ಆದರೂ ನೀನನ್ನು ಕ್ಷಮಿಸ್ದೆ. ಐ ಆಮ್ ರಿಯಲಿ ಸಾರಿ ಮಲ್ಲಿ. ಅದಕ್ಕೆ ಮಗು ಆಗ್ತಿದೆ ಅಂತ ಅಣ್ಣ ಎಷ್ಟು ಸಂಭ್ರಮಿಸ್ತಾ ಇದ್ದಾನೆ, ಎಷ್ಟು ಖುಷಿಯಲ್ಲಿದ್ದಾನೆ. ಆ ಭಾಗ್ಯನ ದೇವ್ರು ನಮಗೂ ಕೊಟ್ಟಿದ್ದ. ಆದರೆ ಅದನ್ನ ಕೈಯಾರ ಹಾಳು ಮಾಡಿದ ಪಾಪಿ ನಾನು. ಪ್ಲೀಸ್ ಮಲ್ಲಿ, ಪ್ಲೀಸ್ ನನ್ನನ್ನು ಕ್ಷಮಿಸ್ತೀಯಾ? ಅಯ್ಯೋ ರೀ, ನೀವು ಯಾಕೆ ಹೇಳ್ತಾ ಇದ್ದೀರಾ? ನೋಡಿ, ನನಗೂ ಅಯ್ಯೋ ಅನಿಸ್ತಾ ಇದ್ದೀರಾ. ಮನುಷ್ಯ ಅಂದಮೇಲೆ ತಪ್ಪು ಮಾಡೇ ಮಾಡ್ತಾನೆ ಅಲ್ವಾ? ನೀವು ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ, ಏನೂ ಆಗೋಕ್ಕಿಲ್ಲ. ನೀನು ಕ್ಷಮಿಸಿದ್ಯಲ್ಲ? ಥ್ಯಾಂಕ್ ಯು ಸೋ ಮಚ್. ನೀವು ಮಾಡಿರೋದು ಕ್ಷಮಿಸೋಂಥ ತಪ್ಪಲ್ಲ. ನಿಮಗೆ ಕ್ಷಮೆ ಅನ್ನೋದೇ ಇಲ್ಲ. ನಂಬರ್ 1 ಬಕ್ರ ಯಾರು ಅಂದರೆ ನಾನೇ ಅಂತಾಳೆ. ಪಾಪ ನಾನು ಡ್ರಾಮಾನ ರಿಯಾಲಿಟಿ ಶೋ ಅಂತ ಅಂದ್ಕೊಂಡಿದ್ದಾಳೆ. ನೋಡ್ತಾ ಇರು, ಹೀಗೆ ನಂಬಿಸಿ ಹೆಂಗೆ ಕತ್ತು ಕುಯ್ತೀನಿ ಅಂತ. ನೀನು ನಾನು ಅಂದ್ಕೊಂಡಂಗಿಲ್ಲ, ತುಂಬಾ ಡೇಂಜರ್ ಇದೆಯಾ. ಎಲ್ಲರನ್ನೂ ಎಲ್ಲ ಸಮಯದಲ್ಲೂ ಮೂರ್ಖರನ್ನಾಗಿ ಮಾಡೋದಕ್ಕೆ ಆಗೋದಿಲ್ಲ. ನೋಡ್ತೀರಿ, ನಾನು ಯೋನು ಅನ್ನೋದನ್ನು ಸದ್ಯದಲ್ಲೇ ತೋರಿಸ್ತೀನಿ. ಇಲ್ಲಿ ಗಂಟನೇ ಒಂದು ಲೆಕ್ಕ ಆದರೆ ಇನ್ನಾಕಿಂದನೇ ಬೇರೆ ಲೆಕ್ಕ. ನಿನ್ನಂಥವ್ರನ್ನ ಎಷ್ಟು ಜನ ನೋಡಿಲ್ಲ ನಾನು. ಕಂದ, ಮಾವ, ಇದೇ ತಾನೇ ನೀವು ಹುಡುಕ್ತಾ ಇದ್ದಿದ್ದು? ಮಾವ, ಹಾಂ, ನಾನೇ ಕೊಡ್ತಾ ಇದ್ದೀನಲ್ಲ, ತಗೋಮ್ಮ. ಅವನು ಟೆನ್ಷನ್ಗೆ ಕುಡಿಯೋದು ಕಲ್ತಿದ್ದಾನೆ, ನೀನು ಅವನು ಕುಡಿತಾ ಇದ್ದಾನಲ್ಲ ಅನ್ನೋ ಟೆನ್ಷನ್ಗೆ ಸಿಗರೇಟ್ ಸೇದೋದು ಕಲ್ತಿದ್ಯಾ. ಇದೊಂಥರ ಚೆನ್ನಾಗಿದೆ. ಈಗ ನಿಮ್ಮನ್ನು ನೋಡಿ ನಮಗೆ ಟೆನ್ಷನ್ ಆಗ್ತಾಯಿದೆ. ಈಗ ಆ ಟೆನ್ಷನ್ಗೆ ನಾನು ನಿಮ್ಮ ಮತ್ತೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾವು ನಿಮ್ಮ ಥರನೇ ಏನಾದರೂ ಒಂದು ಅಭ್ಯಾಸ ಮಾಡ್ಕೋಬೇಕು. ಇನ್ನೇನು ಮಾಡೋದು? ನಾವು ನಮ್ಮ ಟೆನ್ಷನ್ನ ಕಳ್ಕೋಬೇಕಲ್ವಾ? ನಮಗೆ ಬೇರೆ ಆಪ್ಷನ್ನೇ ಇಲ್ಲ. ಸಾರಿ ಮಾವ. ನೋಡು ಕಂದ, ನೀನೇನೋ ಮಾಡಬಾರ್ದು ಮಾಡಿಬಿಟ್ಟಿದ್ಯಾ, ದೊಡ್ಡ ಅಪರಾಧ ಮಾಡಿದ್ಯಾ ಅಂತ ನಾನು ಹೇಳ್ತಾ ಇಲ್ಲ. ನನಗೆ ಗೊತ್ತು ನಿನ್ನ ಮನಸ್ಸು ಎಂಥದ್ದು ಅಂತ. ನಿನ್ನಲ್ಲಿ ಕಲ್ಮಶ ಇಲ್ಲ, ನಿನ್ನ ಮನಸ್ಸು ಸ್ವಚ್ಛವಾಗಿದೆ, ಒಳಗೊಂದು ಹೊರಗೊಂದು ಅಂತ ಇಲ್ಲ. ನಿನ್ನ ಬಗ್ಗೆ ನನಗೆ ತುಂಬ ಖುಷಿ ಇದೆ, ಹೆಮ್ಮೆ ಇದೆ. ಅದರ ಜೊತೆಗೆ ನಿನ್ನ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಇದೆ ಮಾ. ಐ ಆಮ್ ರಿಯಲಿ ಸಾರಿ ಮಾವ. ಮತ್ತ್ಯಾಕಮ್ಮ ಸಾರಿ ಕೇಳ್ತಿದ್ಯಾ? ನೀ ತಪ್ಪು ಮಾಡ್ತಿದ್ಯಾ ಅಂತ ನಾನು ಹೇಳ್ತಾ ಇಲ್ಲ.
ನಿನಗಿನ್ನೂ ಚಿಕ್ಕ ವಯಸ್ಸು, ಆರೋಗ್ಯದ ಕಡೆ ಗಮನ ಕೊಡು ಅಂತ ಹೇಳ್ತಾ ಇದ್ದೀನಿ. ಇದು ಕಾಳಜಿ, ಕಂಪ್ಲೇಂಟ್ ಅಲ್ಲ. ಅದು ಮಾವ, ನಾನು ಬೆಳಕು ಬಂದಿರೋ ರೀತಿನೇ ಹಾಗೆ. ಬಟ್ ನಿಮ್ಗೆ ಹರ್ಟ್ ಆಗಬಾರ್ದು, ನಿಮಗೆ ಬೇಜಾರಾಗಬಾರ್ದು ಅಂತ ಆದಷ್ಟು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ ಒಂದೊಂದು ಸರಿ ಈ ಥರ ಸಿಚುಯೇಷನ್ಸಲ್ಲಿ ಟೆನ್ಷನ್ ಆದಾಗ ಕದ್ದು ಮುಚ್ಚಿ ಸ್ಮೋಕ್ ಮಾಡಿಬಿಡ್ತೀನಿ. ಸಾರಿ ಮಾವ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಛೇ ಇಲ್ಲ ಕಂದ, ನಾನು ನಿನ್ನನ್ನು ತಪ್ಪು ತಿಳ್ಕೊಳ್ಳೋದಿಲ್ಲ. ಇದೊಂದು ಸಿಗರೇಟಿಂದ ನಾನು ನಿನ್ನ ವ್ಯಕ್ತಿತ್ವನ ಅಳೆಯೋದಿಲ್ಲ. ನೀನು ಜೀವ ಥರ ಅಲ್ಲ. ಅವನು ಮೊದಲು ಸರಿಯಾಗಿ ಇದ್ದ, ಈಗ ಇದೆಲ್ಲ ಶುರು ಮಾಡ್ಕೊಂಡಿದ್ದಾನೆ. ಇದು ತುಂಬ ಡೇಂಜರಸ್ಸು. ಅದೇ ತೋರಿಸುತ್ತೆ ಅವನೆಷ್ಟು ಬದಲಾಗಿದ್ದಾನೆ, ಅವನ ವ್ಯಕ್ತಿತ್ವ ಎಷ್ಟು ಬದಲಾಗಿದೆ ಅಂತ. ಆದರೆ ನಿನ್ನ ಕೇಸಲ್ಲಿ ನಾನು ಆ ಥರ ಎಲ್ಲ ಅಂದ್ಕೊಳ್ಳೋದೇ ಇಲ್ಲ. ನೀನು ಅದ್ರ ಬಗ್ಗೆ ಚಿಂತನೆ ಮಾಡಬೇಡ. ಥ್ಯಾಂಕ್ಸ್ ಮಾವ. ಅತ್ತೆ, ಏನು ಹೆದರಬೇಡಮ್ಮ, ನನಗೂ ಎಲ್ಲ ವಿಷಯ ಗೊತ್ತು. ಅದು ಆ ಸಿಗರೆಟ್ ತುಂಡ್ಮೇಲೆ ನಿನ್ನ ಲಿಪ್ಸ್ಟಿಕ್ ಮಾರ್ಕ್ ಇತ್ತಲ್ಲ, ಹಾಗಾಗಿ ನೋಡು ಪುಟ್ಟಿ, ನಮ್ಮಿಬ್ರಿಗೂ ನಿನ್ನ ಮೇಲೆ ಯಾವ ಕೆಟ್ಟ ಅಭಿಪ್ರಾಯನೂ ಇಲ್ಲ. ನೀನು ಚೆನ್ನಾಗಿರಲಿ ಅನ್ನೋದೊಂದೇ ಉದ್ದೇಶ. ಈ ಬೇಡದೇ ಇರೋ ಚಟ ಎಲ್ಲ ಯಾಕೆ ಕಂದ? ನಾವು ನಿನ್ನನ್ನು ಎಷ್ಟು ಇಷ್ಟಪಡ್ತೀವಿ, ಎಷ್ಟು ಪ್ರೀತಿಯಿಂದ ನೋಡ್ಕೋತೀವಿ. ಹಾಗಿದ್ಮೇಲೆ ಈ ಅಭ್ಯಾಸ ಎಲ್ಲ ಯಾಕೆ? ಸುಮ್ಮನೆ ನಿನ್ನ ಆರೋಗ್ಯನ ನೀನೇ ಹಾಳು ಮಾಡ್ಕೋತಾ ಇದೀಯ ಅಷ್ಟೆ. ಅದು ಅಲ್ಲದೆ ನಾಳೆ ನೀನು ತಾಯಿ ಆಗಬೇಕಾಗಿರೋಳು. ಈ ಅಭ್ಯಾಸದಿಂದ ಮಗು ಮೇಲೂ ಪರಿಣಾಮ ಬೀಳುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಆದಷ್ಟು ಬೇಗ ಇದನ್ನು ಬಿಟ್ಬಿಡು ಅಂತ. ಕಷ್ಟ ಆಗುತ್ತೆ ನಿಜ, ಆದರೆ ಪ್ಲೀಸ್ ಬಿಡೋ ಪ್ರಯತ್ನ ಮಾಡು ಕಂದ. ನೋಡು ಕಂದ, ನಿನಗೆ ನಾವು ಮುಖ್ಯನಾ ಇಲ್ಲ ಸಿಗರೇಟೇ ಮುಖ್ಯನಾ ಅಂತ ಯೋಚನೆ ಮಾಡು. ಅದೇ ನನಗೆ ನೀವೇ ಮುಖ್ಯ. ಅದಲ್ಲ, ಸರಿ, ಐ ಆಮ್ ರಿಯಲಿ ಸಾರಿ ಅತ್ತೆ. ಸಾರಿ ಮಾಮ. ಅಳ್ಬಾರ್ದು. ನೋಡು ಪುಟ್ಟ, ನೀನು ತುಂಬ ಒಳ್ಳೆಯವಳು. ಆದರೆ ಅದು ಕೆಟ್ಟ ಚಟ. ನೀ ಬಿಡ್ತೀನಿ ಅಂತ ಹೇಳಿದೆಯಲ್ಲ, ವೆರಿ ಗುಡ್. ಓಕೆ, ಮುಗ್ದೋಯ್ತೀನಿ, ಅಳ್ಬೇಡ, ಸಮಾಧಾನ ಮಾಡ್ಕೊ. ನೋಡು, ನೀನು ತುಂಬ ಒಳ್ಳೆ ಹುಡುಗಿ, ಆದರೆ ಆ ಚಟ ಕೆಟ್ಟದಷ್ಟೆ. ಈಗ ಬಿಡ್ತೀನಿ ಅಂತ ಹೇಳಿದ್ಯಲ್ಲ, ಅಷ್ಟು ಸಾಕು ಬಿಡು. ಹೌದು, ಇಲ್ಲೇನೋ ನೀನು ಸೇರ್ತಾ ಇದೆಯಾ, ಆದರೆ ಆ ಅಪಾರ್ಟ್ಮೆಂಟಲ್ಲಿ ಸಿಗ್ತಿತ್ತಲ್ಲ, ಆ ಸಿಗರೆಟ್ ಬಡ್ಸ್ ಎಲ್ಲ ಯಾರ ಪ್ರಸಾದ? ಆ್ಯಕ್ಚುಲಿ ಅದು ನಾನೇ ಮಾಡಿದ್ದು. ಅಂದ್ರೆ ಅದ್ರ ಹಿಂದೇನು ನಿನ್ನ ಕೈವಾಡ ಆಯ್ತಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.